ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ನೋಡಿ ನೋಡಿ, ಶ್ರೀ ಕಲ್ಲೇನಹಳ್ಳಿ ಕಲ್ಲೇಗೌಡರ ಪುತ್ರಿ ಚೀಸವ್ ಅನಿತಾಳ ನಿಶ್ಚಿತಾರ್ಥವು ಬೆಂಗಳೂರಿನಲ್ಲಿ ನೆಲೆಸಿರುವ ಚಿರಂಜೀವಿ ಮೋಹನ್ ಎಂಬ ವರನ ಜೊತೆ. ಅವನೇ ಎಲ್ಲೋ ತೆಪ್ಪಾಗಿ ಅರ್ಥ ಮಾಡಿಕೊಂಡು ವಿಳಾಸ ತೆಪ್ಪೋಗಿರೋದು ಅನ್ನಿಸ್ತದೆ. ಇಂಥದ್ದೇ ಒಂದು ಏನಾರ ಆಯ್ತದೆ ಅನ್ನೋ ಅನುಮಾನ ನನಗೆ ಮೊದಲಿಂದಾನೇ ಇತ್ತು. ನೆಂಡ್ರಿಗೆ ಅವಮಾನ ಆದರೆ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಕ್ಕಿಲ್ಲ. ಆದ್ರೆ ಇರೋ ಸತ್ಯನ ನಾನು ಹೇಳಲೇಬೇಕು. ಮನ್ಸನ್ ಮನಸ್ಸು ಒಂದೊಂದು ಕಿತ ಅಡ್ಡದಾರಿಗೆ ಹಿಡಿದ್ಬಿಟ್ರೆ ಹಿಂಗೆ ಆಗೋದು. ಕೇಳಿಸ್ಕೊಳ್ಳೋದೇ ಒಂದು, ಅನ್ಕೊಳ್ಳೋದೇ ಇನ್ನೊಂದು. ಕಾಂಚನ, ಇಂಥ ಹೊತ್ನಾಗ ಹುಷಾರಾಗಿರ್ಬೇಕಮ್ಮಿ. ಎಲ್ಲಂದ್ರಲ್ಲಿ ಹೋಗ್ಬಿಟ್ರೆ ಹಿಂಗೆ ಅವಮಾನ ಆಗೋದು. ಪಾಪ ಕಾಂಚನಂಗೂ ಹಂಗೆ ಆಗದೆ ಕಣವ ಈಗ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನಮ್ ಕಾಂಚನಂಗೂ ತಲೆ ಸರಿ ಇಲ್ಲ ಅಂತಾನ? ಓ ಬಾಮೈದ, ನಾನೆಲ್ಲ ಹಂಗಂದೆ ಅಲ್ಲ. ಈಗ ನೀನೇ ಹಂಗಂದೆ, ಊರ್ ಜನಕ್ಕೂ ಹಂಗ ಅನ್ನಿಸ್ತಾ ಇರ್ತದ? ಹೇಳಿ ನೋಡುವ. ನಾನೇನು ಹೇಳಕ್ ಹೋಗಿದ್ದು, ನಮ್ಮ ಸಮಸ್ಯೆ ಏನೇ ಇದ್ರು ನಾ ಗಾಡೆ ಮಧ್ಯೆನೇ ಬಗೆಹರಿಸ್ಕೊಳಬಾ ಅಂತ. ಅದು ಬೀದಿ ರಂಪ ಆಗಬಾರ್ದು ಅಂತ ಹೇಳಕ್ ಹೊಂಟೆ. ಆಟ್ರಾಗೆ ನೀನೇ ನನ್ನ ಹೆಂಡ್ರಿಗೆ ತಲೆ ಅವ ನೀನು ಯಾಕೋ ಸ್ಯಾನೆ ದಂಡಂಗೆ ಆಗ್ಬಿಟ್ಟಿದ್ಯಾ ಕಣವ. ಮನ್ಸ್ನಾಗ ಅದು ಏನು ಇಟ್ಕೊಂಡು ಕೊರಗ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಲವ್ ಮಾವ, ಜೊತೆನಾಗಿರೋ ನೀನಾರ ಹೊಸಿ ಸನ್ನೆ ಸೂಕ್ಷ್ಮ ಅರ್ಥ ಮಾಡ್ಕೊಂಡು ನಡ್ಕೊಳಕ್ಕಾಗಿಲ್ವೇ? ಅವಂಗಿ ಇಳೆ ಶಾಸ್ತ್ರ ಲಗ್ನ ಅಂತ ಯಾಕೆ ತಿರ್ಗಾಡಂಗೆ ಮಾಡ್ತೀಯಾ? ಹೆಂಗಿದ್ರು ಗಂಡ ಅನ್ಸ್ಕೊಂಡವ್ರು ಇವಾಗ ಜೊತೆನಾಗೆ ಅವರೇ ತಾನೇ. ಇನ್ಮೇಕಂಥದ್ದು ಏನಾರ ಇದ್ರೆ ಅವ್ರಿಗೆ ಹೇಳು, ಅವರೇ ಹೋಗಿದ್ದು ಬರ್ತಾರೆ. ಹಂಗಾರ ನಮ್ಮ ಅವ್ವಂಗೊಸಿ ಆರಾಮ್ ಸಿಗ್ತದೆ. ಇಲ್ಲ, ಇವಳನ್ನ ಹಿಂಗೆ ಸಣ್ಣ ಗಿಡ ಅಂತ ಬಿಟ್ರೆ ನಾನು ನಿಂತು ನೆಲ್ದಾಗೆ ಎಮ್ಮರವಾಗಿ ಬೆಳೆದು ನನಗೆ ನಿಲ್ಲಕ್ಕೆ ನೆಲೆ ಇಲ್ದಾಗ ಮಾಡ್ಬಿಡ್ತಾಳೆ. ಇವಳನ್ನ ಆದಷ್ಟು ಬಿರ್ನೆ ಬೇರೆ ಸಮೇತನೇ ಕಿತ್ತು ಬಿಸಾಕ್ಬೇಕು. ಯವ್ವ, ಸರಿಯಾಗಿ ಪ್ಲಾನ್ ಮಾಡಿ ನಮ್ಮಿಬ್ಬರನ್ನು ವಾರಿಗೆ ಕಳಿಸಿ ಹಳ್ಳಿ ಜನಗಳ ಕೈನಾಗೆ ಮತ್ತೆ ಸಗಣಿ ನೀರು ಎರಚಿಸ್ಬಿಟ್ಲಲ್ಲವಾ. ನಾನು ಹೇಳಿದ್ದು ಆ ಕಲ್ಲೇಗೌಡ ಅಲ್ಲ ಅಂತ ಪಿಲೇಟ್ನೇ ಚೇಂಜ್ ಮಾಡ್ಬಿಟ್ಲು ನೀನು ಸೊಸೆ. ಇಲ್ಲ ಕಣ್ತಂಗ್ಯಪ್ಪ, ಈ ಚೋಟ್ ಮೆಣಸಿನ್ಕಾಯಿ ಹಿಂಗೆ ಮುಂದೊಡಿದ್ರೆ ಸ್ಯಾನೆ ಕಷ್ಟ ಆಯ್ತದೆ. ಯೋಚನೆ ಮಾಡಿ ನೋಡು. ಅಣ್ಣ, ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊ ಹೋಯ್ತದೆ. ಹಂಗವಳು ನಾನು ಮಾಡಿದ್ದೇ ಸರಿ ಅನ್ನೋ ಭ್ರಮೆನಾಗ ಆಡ್ತಾವಳೆ. ಆಡ್ಲಿ ಬಿಡು. ನಾನು ಒಂದು ಕಿತ್ತ ಅವಳನ್ನ ಕಂಡುಬಿಟ್ಟು ನೋಡಿದೆ ಅಂತ ಇಟ್ಕ, ಅವಳಲ್ಲೇ ಸುಟ್ಟು ಭಸ್ಮ ಆಗೋದಂತೂ ದಿಟ್ಟ. ಆದರೆ ಅದಕ್ಕೆ ಟೇಮ್ ಬರ್ಬೇಕು ಆಟೆ. ಓಹೋ, ಏನು
ಅಣ್ಣ ತಂಗಿ ಇಬ್ರು ಕಷ್ಟ ಸುಖ ಅಲ್ಲ, ಬರೀ ಕಷ್ಟದ ಬಗ್ಗೆನೇ ಮಾತಾಡ್ಕೋತಿರೋ ಹಾಗಿದೆ. ಅಂಕಲ್, ಏನಾದ್ರೂ ಇದ್ರೆ ಹೇಳಿ, ನಾನೇ ರಂಗೇಗೌಡ್ರ ಹತ್ರ ಮಾತಾಡಿ ಆ ಕಷ್ಟಕ್ಕೊಂದು ಪರಿಹಾರ ಕೊಡ್ಸೋ ಪ್ರಯತ್ನ ಮಾಡ್ತೀನಿ. ಅಯ್ಯೋ ಶಿವನೇ, ಹೊಟ್ಟಿಲ್ ನನ್ನ ಎಂಟ್ರು ಮಾಡಿರೋ ಮುದ್ದೆ ಉಪ್ಸಾರು ಉಣ್ಕೊಂಡು ಆರಾಮಾಗಿರೋದು ಬಿಟ್ಟು ತಿನ್ನೋ ಬೈಕ್ ಮಣ್ಣು ಹಾಕೊಂಡ್ರು ಅನ್ನೋ ಥರ ಈ ಐಸ್ಪೋರಿನ ಎದುರು ಹಾಕೊಂಡು ರಂಗೇಗೌಡನ ಪಾಪಕ್ಕೆ ಗುರಿ ಆಗೋದ್ರ ಬದಲು ಈ ಆಟಕ್ಕೂ ನಂಗೂ ಯಾವ ಸಂಬಂಧನೂ ಇಲ್ಲ ಅನ್ಕೊಂಡು ಬಚಾವಾಗದೆ ಒಳ್ಳೇದು. ತೆಗಿಯವ ಕೊಟ್ಕೆನಾಗೆ ಕರ ಒಂದೇ ಸಂಖ್ಯೆ ಬಡ್ಕತ್ತದೆ, ಅದೇನಂತ ನೋಡ್ಕೊಂಡು ಹೊಸಿ ಹುಲ್ಲು ಹಾಕ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ಇನ್ನೇನೋ ಅನ್ಕೊಂಡಿದ್ದೆ. ನಾನೇ ಗಟ್ಟಿಗಿತ್ತಿ ಅಂದರೆ ನನ್ನನ್ನು ಮೀರ್ಸೋವಂಗೆ ದಾಳ ನಡೆಸ್ತಿದ್ಯಾ? ಎಷ್ಟೇ ಆದರೂ ನಿಮ್ಮ ಸೊಸೆ ಅಲ್ವಾ ಅತ್ತೆ? ನಿಮ್ಮ ಲೆವೆಲ್ಗೆ ಅಲ್ಲದೆ ಹೋದ್ರು ಹತ್ರತ್ರಕ್ಕೆ ಬಂದರೆ ತಾನೇ ನಿಮ್ಮ ಸೊಸೆ ಅನ್ನೋದಕ್ಕೊಂದು ಬೆಲೆ ಸಿಗೋದು. ಅತಿಯಾಗಿ ಬುದ್ಧಿ ಖರ್ಚು ಮಾಡಬೇಡ, ಅದರಿಂದ ನಿಂಗೆ ಆಪತ್ತು. ಬೆಂಕಿ ದೂರದಿಂದ ನೋಡೋಕ್ಕೆ ಬಣ್ಣವಾಗಿ ಕಾಣ್ತದೆ, ಅದನ್ನ ಇದ್ದಲ್ಲಿಂದಲೇ ನೋಡಿ ಮಜಾ ತಗೋಬೇಕು. ಅದನ್ನ ಬಿಟ್ಬಿಟ್ಟು ಅದನ್ನ ಮುಟ್ತೀನಿ ಅಂತ ಹೋದ್ರೆ ಮೈ ಎಲ್ಲ ಬೊಬ್ಬೆ ಬಂದ್ಬಿಡ್ತದೆ. ಆಮೇಲೆ ಯಾಕಾದರೂ ಮುಟ್ಟಿದ್ನೋ ಅಂತ ಬೊಬ್ಬೆ ಹೊಡ್ಕೊಂಡ್ರೂ ಪ್ರಯೋಜನ ಆಗಕ್ಕಿಲ್ಲ. ಅತ್ತೆ, ಬೆಂಕಿ ಎಷ್ಟೇ ಹತ್ಕೊಂಡು ಉರಿದ್ರು ನೀರು ಬಿದ್ದರೆ ಆರು ಹೋಗುತ್ತೆ. ನಾನು ನೀರಿನ ಥರನೇ, ನೀವು ಯಾವುದಕ್ಕೆ ಹಾಕಿದ್ರು ನಾನು ಆ ರೂಪ ತಗೋತೀನಿ. ನೀವೇ ಬೇಕು ಅಂತಾನೆ ನಿಮ್ಮನ್ನ ಮುಳುಗಿಸ್ಕೊಳ್ಳೋದಕ್ಕೆ ನನ್ನ ಮೈ ಮೇಲೆ ಹೇಳ್ಕೊಂಡ್ರೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಅತ್ತೆ, ನಿಮ್ಮ ಮುಂದೆ ಚಿಕ್ಕವಳಾಗಿರ್ಬೇಕು ಅಂತಾನೆ ಅನ್ಕೊಂಡೆ. ಆದರೆ ನೀವೇ ನಿಮ್ಮನ್ನು ಸೋಲ್ಸೋ ಜವಾಬ್ದಾರಿನ ನನಗೆ ಕೊಟ್ಟು ನನ್ನ ದೊಡ್ಡೋಳು ಮಾಡಿಬಿಟ್ರಿ. ನಾನು ಅದಕ್ಕೆ ಬುದ್ಧಿ ಖರ್ಚು ಮಾಡೋ ಹಾಗೆ ಮಾಡಿ ಬುದ್ಧಿ ತುಕ್ಕಿಡಿಯೋದನ್ನ ತಪ್ಪಿಸ್ಬಿಟ್ರಿ. ಈಗ ಅದು ಹೊಳೆಯೋ ಬೆಳಕು ಮುಂದೆ ನೀವು ಕಳೆದು ಹೋಗೋದಂತೂ ಗ್ಯಾರಂಟಿ. ಇದಕ್ಕೂ ನನ್ನನ್ನು ಕಳೆದೋಗೋವಂಗೆ ಮಾಡಿ ನೀನು ಸಾಧಿಸ್ಬೇಕು ಅನ್ಕೊಂಡಿರೋದು ಏನನ್ನೋ. ನಾವಿಬ್ರು ಮಾಡ್ಕೊಂಡಿರೋ ಪಂದ್ಯದಲ್ಲಿ ಸಂಪೂರ್ಣವಾಗಿ ನಾನು ನಿಮ್ಮನ್ನ ಸೋಲಿಸ್ಬೇಕು. ನಿಮ್ಮ ಕೈಯಾರನೇ ಉಂಗುರ ಹಾಕಿಸ್ಕೋಬೇಕು. ಹಾಗೆ ರಂಗೇಗೌಡ್ರಿಗೆ ನೀವು ಮೋಸ ಮಾಡೋದಕ್ಕೆ ನೋಡಿದ್ರೆ ನಾನು ನೋಡ್ಕೊಂಡು ಸುಮ್ಮನಿರೋದಿಲ್ಲ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ಬೇಕು. ಈ ಜನ್ಮಕ್ಕಂತೂ ಅಂತ ಆಸೆ ಎಲ್ಲ ಇಟ್ಕೋಬೇಡ, ಬೇಕಿದ್ರೆ ಮುಂದಿನ ಜನ್ಮಕ್ಕೆ ಏನಾದ್ರು ಈಡೇರ್ಬೋದೇನೋ. ಅತ್ತೆ, ನೀವು ನಿಂತಿರೋ ನಿಮ್ಮ ಕಾಲ್ ಕೆಳಗಿನ ನೆಲನೇ ಗಟ್ಟಿಯಾಗಿಲ್ಲ, ಅಂಥದ್ರಲ್ಲಿ ಅರಮನೆ ಕಟ್ಟಿ ನಿಂತಿರಲ್ಲ. ನಿಜವಾಗ್ಲೂ ನಿಮಗೆ ಹುಚ್ಚಿಡ್ದಿರೋದಂತೂ ಕನ್ಫರ್ಮ್ ಆಗೋಯ್ತು. ಐಶ್ವರ್ಯ, ನೋಡಿದ್ರ ಕೋಪ ಕೊಚ್ಕೊಂಡು ಬರ್ತಾ ಇದೆ. ಹುಚ್ಚು ಹೆಚ್ಚಾಗ್ತಾ ಹೋದಾಗೆ ಮೊದಲು ಕೋಪನೇ ಅಂತೆ ಬರೋದು. ಹುಷಾರಾಗಿರಿ ಅತ್ತೆ. ಈಗ ಬೇರೆ ರಂಗೇಗೌಡರು ನೀವು ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಜಾಸ್ತಿ ಹೊತ್ತು ಕತ್ಲೆ ಕೋಣೆನಲ್ಲಿ ಇರಬೇಡಿ, ಹುಚ್ಚು ಹೆಚ್ಚಾಗ್ಬಿಡುತ್ತೆ. ಅಂತೂ ನಾನೇ ಎಲ್ಲ, ನನ್ನ ಬಿಟ್ರೆ ಯಾರೂ ಇಲ್ಲ ಅಂತ ಮೆರಿತಿದ್ದ ಕಾಂಚನನ್ಗೆ ಹೊಡ್ತಾ ಕೊಡ್ತಾ ಸರಿಯಾದ ಹೊಡ್ತಾನೆ ಕೊಟ್ಟೆ ಕಣವ. ಬಾಳವನಿಗೆ ಒಂದೇ ಮಾತು, ಬಾಳೆ ಗಿಡಕ್ಕೆ ಒಂದೇ ಗೊನೆ ಅನ್ನೋ ಹಂಗೆ
ಅವಳು ಎಚ್ಚೆತ್ಕೊಂಡು ಬದಲಾದ್ರೆ ಸಮಾಜದಾಗೆ ಅವಳಿಗೂ ಒಂದು ಬೆಲೆ ಸಿಗ್ತದೆ. ಇಲ್ಲ, ನಾ ಹಿಂಗೆ ಇರೋದು, ನನ್ನ ರಾಕ್ಷಸಿ ಗುಣನ ನಾನು ಬಿಡಾಕಿಲ್ಲ ಅಂತ ಹೊಂಟ್ರೆ ಅವಳು ತನ್ನ ಸಾವನ್ನ ಎದುರು ನೋಡ್ಬೇಕಾಯ್ತದೆ ಕಣವ. ಅಯ್ಯೋ ಹುಚ್ಚಪ್ಪ, ನಿನ್ನ ಮಾತಿಗೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಯ್ತಾ ಇಲ್ಲ. ಕಲ್ತು ಬುತ್ತಿಗೆ ಬಿಟ್ಟು ಮರವಾದೆಯಿಂದ ಹಟ್ಟಿನಾಗೆ ಇರು ಅಂದರೆ ಇಲ್ಲ, ಬೀದಿನೇ ನೋಡಿಕೊಂಡು ನೀರು ತರ್ತೀನಿ ಹೊರತು ಕಲ್ತು ಬುದ್ಧಿ ಬುಡಕ್ಕಿಲ್ಲ ಅನ್ನೋ ಹೇಳೋ ಜಾತಿಗೆ ಸೇರಿದವಳು ನಿನ್ನೆಂಡ್ರು. ಅವಳು ಹಿಂಗೆ ಇದ್ದು ಒಂದಿನ ಪಿರಾಣ ಬಿಡ್ತಾಳೆ ಹೊರತು ನೀನು ಹೇಳ್ದಂಗೆ ಒಳ್ಳೆಯವಳಾಗಿ ಯಾವತ್ತೂ ಬದಲಾಗಕ್ಕಿಲ್ಲ. ಈ ವಿಷಯ ನನಗೂ ಗೊತ್ತಿರೋದೆ ಕಣಮ್ಮ. ಅವಳನ್ನ ನೇರವಾಗಿ ತಿದ್ದಕ್ಕಾಗಕ್ಕಿಲ್ಲ ಅಂತಾನೆ ನಮ್ಮ ಐಶ್ವರ್ಯ ಈ ದಾರಿನಾಗ ಹೊಂಟಿರೋದು. ಗರ್ವದಾಗ ಮೆರೀತಿದ್ದವ್ರನ್ನ ಮ್ಯಾಲಿನ ಮ್ಯಾಲ್ ಪೆಟ್ಟು ಕೊಡ್ತಾ ಇದ್ರೇನೆ ಸಾಕಪ್ಪ ಈ ಬಾಳು, ಎಲ್ಲರಂಗೆ ನಾವು ಈ ಭೂಮಿ ಮ್ಯಾಗ ಮರ್ಯಾದೆಯಿಂದ ಬಾಳ್ಬೇಕು ಅನ್ನೋ ಅರಿವಾಗೋದು. ಮಗ ಐಶ್ವರ್ಯ ಕಾಂಚನನ್ನ ಅರೆ ಹುಚ್ಚಿ ಅಂತ ಹೆಚ್ಚು ಕಮ್ಮಿ ನಂಬಿಸಿದ್ದಾಗಿದೆ ಕಣಮ್ಮ. ರಂಗೇಗೌಡಂಗೆ ಹೇಳಿ ಬೀಗ ದೇಶನ ಬೇಗ ನೀ ತಕ್ಕಂಬಿಟ್ರೆ ಕಾಂಚನನ ಅರ್ಧ ಸಾಮ್ರಾಜ್ಯನ ಕೆಡವಾಗ್ದಂಗೆಯ. ಬೇರೆ ಅದಕ್ಕೆ ಏನಾರು ಒಂದು ಪ್ಲ್ಯಾನ್ ಮಾಡು ತಾಯಿ. ಮಾವ, ಅಲ್ಲೇ ನಾವು ತಪ್ಪು ತಿಳ್ಕೊಂಡಿರೋದು. ಅತ್ತೆನ ಹುಚ್ಚಿ ಅಂತ ಹೇಳಿ ಬೀಗದ ಕೈ ಕಿತ್ಕೊಂಡ್ ಮಾತ್ರಕ್ಕೆ ಅವ್ರನ್ನ ಸೋಲ್ಸಿ ನಾವು ಗೆದ್ದಿದೀವಿ ಅಂತ ಅನ್ಕೊಳ್ಳೋದಕ್ಕಾಗೋದಿಲ್ಲ. ಅಧಿಕಾರದ ಜೊತೆಗೆ ಅವ್ರ ಪ್ರಾಣನೂ ಕಿತ್ಕೋಬೇಕು. ಏನು ಮಾತಾಡ್ತಾ ಇದೀಯವ್ವ? ನಿಂಗೂ ಕಾಂಚನನಂಗೆ ಅಧಿಕಾರದ ಮದ ತಲೆಗೆ ಏರ್ಬಿಡ್ತೆ. ಅವಳನ್ನ ಕೊಲೆ ಮಾಡ್ತೀನಿ ಅಂತೆಲ್ಲ ಮಾತಾಡ್ತಾ ಇದೀಯಲ್ಲ. ಹೌದು ಅಜ್ಜಿ, ಅತ್ತೆನ ಕೊಲೆ ಮಾಡದೆ ಬೇರೆ ದಾರಿನೇ ಇಲ್ಲ. ನೀವೇ ಯೋಚನೆ ಮಾಡಿ ನೋಡಿ, ಒಳ್ಳೆಯವ್ರನ್ನ ಹೇಗಾದ್ರೂ ತಿದ್ಬೋದು, ಆದ್ರೆ ರಾಕ್ಷಸರನ್ನ ತಿದ್ದೋದಕ್ ಸಾಧ್ಯನೇ ಇಲ್ಲ. ಅತ್ತೆನ ಹುಚ್ಚಿ ಅನ್ನೋ ಪಟ್ಟದಲ್ಲಿ ತುಂಬಾ ದಿನ ಕೂರ್ಸೋದಕ್ಕಾಗೋದಿಲ್ಲ. ಹಾಗಂತ ನನ್ನ ಗಂಡಂಗ್ ಮೋಸ ಆಗೋದನ್ನ ಜೀವನ ಪೂರ್ತಿ ತಾಳ್ಮೆಯಿಂದ ನೋಡ್ಕೊಂಡು ಕೂರೋದಕ್ಕೂ ಆಗೋದಿಲ್ಲ. ಅಲ್ಲ, 3 ಹೊತ್ತು ಅವ್ರು ಏನ್ ತೊಂದರೆ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರೆ ಈ ಮನೆ ಸೊಸೆಯಾಗಿ ನಾನು ಅಧಿಕಾರ ಚಲಾಯಿಸೋದು ಯಾವಾಗ? ಅದಕ್ಕೆ ನನಗ್ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಂಡು ನಾನೇ ಅವ್ರ ರೂಮಿಗೆ ಹೋಗಿ ಚಾಕುಂಡ ಚುಚ್ಚಿ ಸಾಯಿಸ್ಬಿಡ್ತೀನಿ. ರಂಗೇಗೌಡರು ಅವ್ವಂಗೆ ಏನಾಯ್ತು ಅಂತ ಬಂದು ಕೇಳಿದ್ರೆ ಅತ್ತೆಗೆ ಹೇಗಿದ್ರು ಹುಚ್ಚಿಡ್ದಿತ್ತಲ್ಲ, ಆ ಹುಚ್ಚಲ್ಲಿ ಅವ್ರಿಗವ್ರೇ ಚಾಕು ಚುಚ್ಕೊಂಡು ಸತ್ತೋದ್ರು ಅಂತ ಸಾಬೀತ್ ಮಾಡ್ತೀನಿ. ಆಗ ತಿಜೋರಿಗೆ ಮಾತ್ರ ಅಲ್ಲ, ಇಡೀ ಅಧಿಕಾರ ನನಗ್ ಬರುತ್ತೆ. ಜೊತೆಗೆ ಪದ್ಮಾವತಿ ಅತ್ತೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಂಗೇಗೌಡರಿಗೆ ಈ ಮಲತಾಯಿ ಮೋಸದಿಂದ ಮುಕ್ತಿ ಸಿಗುತ್ತೆ. ಹಾಗೆ ಮಾಡಿದ್ರೆ ಮಾತ್ರ ಕಾಂಚನ ಅತ್ತೆ ನಿಮ್ಮೆಲ್ರಿಗೂ ಮಾಡಿರೋ ಮೋಸಕ್ಕೆ ಸೇಡ್ ತೀರ್ಸ್ಕೊಂಡಾಗತ್ತೆ. ಅಷ್ಟಾಗ್ಬೇಕು ಅಂದ್ರೆ ಆದಷ್ಟು ಬೇಗ ಆ ಕಾಂಚನ ಅತ್ತೆ ನನ್ನ ಕೈಯಿಂದ ಸಾಯಲೇಬೇಕು.
ಗೌಡ್ರೆ, ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ? ನನಗೆ ನಮ್ಮ ಅವ್ವನ್ ಬಿಟ್ಟರೆ ಯೋಚನೆ ಮಾಡೋಕ್ಕೆ ಇನ್ನೇನು ಇಸಿ ಆಯ್ತಾಯಿಸು ಮೇಡಮ್ ಅವರೇ. ಅವ್ರಿಗೆ ಏನಾಗೈತೆ, ಯಾಕೆ ಹಿಂಗೆ ಆಡ್ತಾವ್ರೆ ಅನ್ನೋದೇ ಗೊತ್ತಾಯ್ತಿಲ್ಲ. ನೀವೇ ನೋಡಿದ್ರಲ್ಲ, ನೀವು ಹೇಳಿರೋ ವಿಳಾಸನೇ ಬೇರೆ, ಅವ್ರು ಹೋಗಿರೋ ವಿಳಾಸನೇ ಬೇರೆ. ಅವ್ವ ಈಟೊಂದು ತಲೆ ಕೆಡಿಸ್ಕೊಂಡಿರೋದನ್ನ ಯಾವತ್ತೂ ನೋಡೇ ಇರಲಿಲ್ಲ. ನಿಮ್ಮ ಮಾವ ಹೇಳ್ದಂಗೆ ಅವ್ರನ್ನೆಲ್ಲಾರ ಒಳ್ಳೆ ಡಾಕ್ಟ್ರ್ ತವ ತೋರವ ಅಂದರೆ ನಾನೇ ಎಲ್ಲಿ ನಮ್ಮ ಅವನ ಮೇಲೆ ಅನುಮಾನ ಪಡ್ತೀನೋ ಅಂತ ಭಯ ಕಾಡ್ತಾ ಇದೆ ಮೇಡಮ್ ಅವರೇ. ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕಿ ಮತ್ತೆ ಅಟ್ಟಿನಾಗ ನೆಮ್ಮದಿ ತರ್ಸೋದು ಹೆಂಗೆ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗೋಗುತ್ತೆ. ಗೌಡ್ರೆ, ಯಾಕಿಷ್ಟು ಫೀಲ್ ಮಾಡ್ಕೊಂಡಿದ್ದೀರಾ? ನೋಡಿ, ಚಿಂತೆ ಇರೋದೇ ಮನುಷ್ಯನ ನೆಮ್ಮದಿ ಹಾಳು ಮಾಡೋಕ್ಕೆ. ಅದರಿಂದ ಹೊರಗೆ ಬರಕ್ಕೆ ನಾವು ಪ್ರಯತ್ನ ಪಡಬೇಕೇ ಹೊರತು ಅದನ್ನ ನೆನೆಸ್ಕೊಂಡು ಕೊರಗೋದಲ್ಲ. ಇಲ್ಲಿ ನೋಡಿ, ಅತ್ತೆ ಹೀಗೆ ಆಡ್ತಿರೋದಕ್ಕೆ ನನಗೂ ಬೇಜಾರಿದೆ. ಆದರೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅವ್ರು ನಡ್ಕೋತಿರೋ ರೀತಿ ನನಗೆ ಅನುಮಾನ ತರ್ತಿದೆ. ಅತ್ತೆ ಯಾಕೋ ತುಂಬಾ ಗೊಂದಲದಲ್ಲಿದ್ದಾರೆ ಅಂತ ನನಗನ್ಸುತ್ತೆ. ಒಂದ್ಸಲ ಎಲ್ರ ಜೊತೆ ಚೆನ್ನಾಗಿದ್ರೆ ಇನ್ನೊಂದ್ಸಲ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ. ಅದು ಅಲ್ಲದೆ ಈಗ ಮಾವನ್ ಬೇರೆ ರೂಮಿಂದ ಹೊರಗಡೆ ಹಾಕಿದ್ದಾರೆ. ಈ ಘಟನೆ ನಮ್ಮನೇಲಿ ನಡೆದಿರೋದ್ರಿಂದ ನಾವ್ ಹೇಗೋ ಅಡ್ಜಸ್ಟ್ ಮಾಡ್ಕೊಬಿಡ್ಬೋದು. ಆದ್ರೆ ಕಲ್ಲೇಗೌಡ್ರ ಮನೇಲಿ ನಡೆದಿರೋದು ಅದನ್ನ ಜನ ಯಾವತ್ತೂ ಮರೆಯೋದಿಲ್ಲ. ಇದೇ ತರ ಮತ್ತೊಂದು ಘಟನೆ ರಿಪೀಟ್ ಆಗ್ಬಾರ್ದು ಅಂತ ನಾನೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ಇನ್ಮೇಲೆ ಅತ್ತೆ ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂತಂದ್ರೆ ನಾನು ಅಥವಾ ನೀವು ಯಾರಾದ್ರೂ ಸರಿ ಅವ್ರ ಜೊತೆಲಿ ಇರೋದು ಒಳ್ಳೇದು. ಏನಂತೀರಾ ಗೌಡ್ರೆ? ಅಯ್ಯೋ, ಇದ್ರಾಗ ಹೇಳೋದೇನದೆ ಮೇಡಮ್ ಅವರೇ? ನೀವು ನಮ್ಮ ಅವ್ವನ ಬಗ್ಗೆ ಇಟ್ಟೊಂದು ಕಾಳಜಿ ವಹಿಸ್ತಿದ್ದೀರಾ. ನಿಮ್ಮಂಥ ಸೊಸೆನ ಪಡೆಯೋಕ್ಕೆ ನಮ್ಮ ಅವ್ವ ಸ್ಯಾನೆ ಪುಣ್ಯ ಮಾಡವಳೆ. ಅರೆ, ಇದೇನಿದು? ದಿಂಬು ಹಾಸಿಗೆ ಎಲ್ಲ ಸುತ್ಕೊಂಡು ಎಲ್ಗೋಯ್ತಾ ಇದೆಯಾ? ಮತ್ತಿನೇನು ಮಾಡುವಂತೀಯ? ವಯಸ್ಸಾದವರು ಒಂದೇ ಕೋಣೆನಾಗಿರಲಿ ಅಂತ ಎಲ್ಲರೂ ಆಸೆ ಪಡ್ತವ್ರೆ. ಈ ನೋಡಿದ್ರೆ ಕಾಪ ಮಾಡಿಕೊಂಡು ಇಲ್ಲಿಂದ ಹೊಂಟೋಗು, ಈ ಕೋಣೆನಾಗೆ ನಿನ್ನ ಮನೆ ಕಂಡ್ರೆ ರಾತ್ರಿ ನಿನ್ನ ತಲೆ ಮ್ಯಾಗ ಗುಂಡ್ಕಲ್ ಎತ್ತಾಕ್ತೀನಿ ಅಂತ ಗಲಾಟೆ ಮಾಡ್ತೀಯ. ಹಿಂಗೆ ಹೊಂಟ್ರೆ ಎಲ್ಲಿಗೆ ಅಂತ ಕೇಳ್ತೀಯಲ್ಲ ಅಮ್ಮಿ. ಓ, ಇಟ್ವಾಗ್ಲೂ ನಿಂಗೆ ಹುಚ್ಚಿಡ್ದದೆ. ಏನು? ನನಗೆ ತಲೆ ಕೆಟ್ಟದ? ನಂಗಲ್ಲ, ನಿನಗೆ ತಲೆ ಕೆಟ್ಟಿರೋದು. ನಾನು ನಿನ್ನ ಇಲ್ಲಿಂದ ಹೋಗು ಅಂತ ಹೇಳದ್ನ. ನೀನೇ ನಿನ್ನ ಮಗ ಸೊಸೆ ಕುಟೆ ಸೇರಿ ನಾಟಕ ಆಡಿ ಈ ಕೋಣೆ ಒಳಗೆ ಸೇರ್ಕೊಂಡು ಈಗ ನಾನು ನಿನ್ನ ಇಲ್ಲಿಂದ ಹೋಗು ಅಂತ ಹೇಳ್ದೆ ಅನ್ನೋ ಸುಳ್ಳು ನಾಟಕ ಬೇರೆ ಆಡ್ತಿದ್ಯಾ? ನಾನ್ಯಾಕೆ ನಾಟಕ ಆಡಲಿ? ವಾ, ದಿಟ್ಟವಾಗ್ಲೂ ನಿಂಗೆ ಹುಚ್ಚಿಡ್ದದೆ. ನೀನು ನಡ್ಕೋತಾ ಇರೋದು ಹಂಗೆಯ? ಹಳ್ಳಿ ಜನ ಎಲ್ಲ ನಿನಗೆ ಮತಿ ಭ್ರಮಣೆ ಆಗದೆ ಅಂತ ಗುಸು ಗುಸು ಮಾತಾಡ್ಕೋತಾವ್ರೆ. ಈಗ ಮಾತಾಡಿದ್ದು ಇನ್ನೊಂದು ಕ್ಷಣಕ್ಕೆ ನಿಂಗೆ ನೆಪ್ಕಿರಾಕಿಲ್ಲ. ಕೇಳಿದ್ರೆ ನಾನು ಹಂಗನ್ನ ನಂಗೆ ಎಪ್ತಿನೇ ಇಲ್ಲ ಅಂತ ಹೇಳ್ತೀಯಾ? ತಾವೇಸಾಗೆ ಕುಯ್ಗೆ ಸಿಕ್ಕಿದ್ದನ್ನೆಲ್ಲ ಯಾರ ಮೇಲೆ ಬೇಕಾದ್ರೂ ಬಿಸಾಕ್ತೀಯ. ಓ, ಅದಕ್ಕೆ ಇಲ್ಲಿದ್ದು ನನ್ನ ಪಿರಾಣ ಕಳ್ಕೊಳ್ಳೋಕ್ಕಿಂತ ನಾನು ಇಲ್ಲಿಂದ ಹೋಗೋದೇ ಕ್ಷೇಮ. ಅಂದ್ರೆ ಹುಚ್ಚಿಡ್ದಿದೆ ಅಂತ ಎಲ್ಲರೂ ತೀರ್ಮಾನ ಮಾಡ್ಬಿಟ್ರಾ? ಬೇಕು ಅಂತಲೇ ನೀವೆಲ್ಲರೂ ಸೇರ್ಕೊಂಡು ನನ್ನ ಹತ್ರ ಮಾಡ್ತಾ ಇದ್ದೀರಲ್ಲ. ನೋಡು,
ಕಂಡ್ರು ಕಾಣ್ದೇ ಇದ್ದಾಗೆ ಇಲ್ಲಿಂದ ಹೊಂಟೋದ್ರೆ ಸರಿ. ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನೋಡು ನೋಡು, ನಾನು ಹೇಳಿರ್ಲಿಲ್ವಾ ನಿಂಗೆ ಹುಚ್ಚಿಡ್ತದೆ ಅಂತ? ಹುಚ್ಚಿಡ್ತಿದ್ದು ದಿಟಾನೇ. ಹೌದು, ನಂಗೆ ಹುಚ್ಚಿಡ್ತಿದೆ. ಏನೀಗ ನೀನಾಗ್ಲಿ ನಿನ್ ಸೊಸೆ ಆಗ್ಲಿ ನಾನು ಏನೋ ಮಾಡ್ಕೊಳಕ್ ಆಗಿಲ್ಲ. ಇಲ್ಲಿಂದ ಹೋಗು, ಹೊಂಟೋಗು, ಹೋಯ್ತಾ ಇರು, ಹೋಗು.